ಏನು ಮಾಡಿದ್ರು ಆಗ್ತದೆ ಅಂತ ಹೇಳುವಂತ ದುರಹಂಕಾರ, ನಿರ್ಲಕ್ಷ್ಯ ಭಾವನೆ ಈ ಪೊಲೀಸರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 11 ಜಾಗದಲ್ಲಿ ದರೋಡೆ, ಅದು ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ. ಕಳ್ಳತನ ಆಗ್ಲಿ, ಕೊಲೆ ಆಗ್ಲಿ, ಅತ್ಯಾಚಾರ ಆಗ್ಲಿ ಏನಾದ್ರೂ ಕೂಡ ಪತ್ತೆ ಮಾಡಬೇಕು ಅಂತ ಅವರಿಗಿಲ್ಲ, ಅವರಿಗೆ ಸಂಬಳ ಬರ್ತದೆ ಹೇಗಾದ್ರೂ ಕೂಡ. ಇದು ಕಳ್ಳರಿಗೆ ಹೆದರಿಕೆ ಇಲ್ಲ. ಪತ್ತೆಯಾಗದ ಪ್ರಕರಣ ದಾಖಲು ಮಾಡಿ ಫೈಲ್ ಕ್ಲೋಸ್ ಮಾಡುವಂಥದ್ದು ಬೆಳ್ತಂಗಡಿ ಸ್ಟೇಷನ್ ಮಾಮೂಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದ ಸರಣಿ ಕಳ್ಳತನ ಪ್ರಕರಣ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮೇ 18ರಂದು ಬೆಳ್ತಂಗಡಿ ನಗರದ ಹೃದಯ ಭಾಗದಲ್ಲಿ ಹೋಟೆಲ್, ವಕೀಲರ ಕಚೇರಿ, ಫಿನಾನ್ಸ್ ಕಚೇರಿ ಸೇರಿದಂತೆ ಒಟ್ಟು 11 ಕಡೆ ಕಳ್ಳರು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಎಲ್ಲ ಕಳ್ಳತನ ನಡೆದಿರುವುದು ಬೆಳ್ತಂಗಡಿ ಸರ್ಕಲ್ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಎಂಬ ಆರೋಪ ಕೇಳಿಬಂದಿದೆ. ಬೆಳ್ತಂಗಡಿಯಲ್ಲಿ ಕಳ್ಳತನ ಅಂತಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಅದು ಪತ್ತೆ ಮಾಡಲಾಗದಂತ ಪೊಲೀಸ್ ಸ್ಟೇಷನ್ ಒಂದು 10 ವರ್ಷ ಮೊದಲು ಉಜಿರೆ ಕೂಡ ಇದರ ವ್ಯಾಪ್ತಿಗೆ ಬರ್ತದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ. ಆದ್ರೆ ಉಜಿರೆಯಲ್ಲಿ ಅಲ್ಲಿ ಒಂದು ಡಕಾಯಿತಿ ಆಯ್ತು, ಕೆಲವು ಮನೆಗಳಲ್ಲಿ ಹಣ ಕದ್ದು ಹೋಯ್ತು, ಇದುವರೆಗೆ ಪತ್ತೆ ಇಲ್ಲ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆ, ಯಾವುದೇ ರೀತಿ ಪತ್ತೆ ಇಲ್ಲ. ಬೆಳ್ತಂಗಡಿ ನಗರದಲ್ಲಿ ಇದೇ ಪೊಲೀಸ್ ಸ್ಟೇಷನ್ ಪಕ್ಕ ಕಳವಾಯ್ತು. ಇದುವರೆಗೆ ಯಾರು ಕಳ್ಳತನ ಮಾಡಿದ್ದು ಗೊತ್ತಿಲ್ಲ. ಬಂದು ನಮ್ಮಲ್ಲಿ ಕೇಳ್ತಾರೆ, CC ಕ್ಯಾಮರಾ ಫುಟೇಜ್ ಕೇಳ್ತಾರೆ. ಆದ್ರೆ CC ಕ್ಯಾಮರಾ ಫುಟೇಜ್ ಇದ್ರೂ ಕೂಡ ಇದೇನು ಕಾಣೋದಿಲ್ಲ. ಕಳ್ಳರನ್ನು ಕಂಡು ಹಿಡಿದ ಕೆಲಸ ಅಲ್ಲಿ ಆಗ್ಲಿಲ್ಲ. ಈಗ ಪುನಃ 11 ಅಂಗಡಿ ಒಂದು ಕಡೆ, 6 ಅಂಗಡಿ ಇನ್ನೊಂದು ಕಡೆ, ಈ ರೀತಿಯಲ್ಲಿ ಪುನಃ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಇದು ಕಳ್ಳರಿಗೆ ಹೆದರಿಕೆ ಇಲ್ಲ. ಒಂದು ನಾನು ಸರ್ಕಾರ ಕೇಳುವಂತದ್ದು, ಸರ್ಕಾರ ಬೆಳ್ತಂಗಡಿ ಬಗ್ಗೆ ಕೊಡುವ ಗಮನ ಕಮ್ಮಿ ಆಗಿದೆ. ಸುಮಾರು 3 ಗಂಟೆಗಳ ಕಾಲ ನಿರಂತರವಾಗಿ ದರೋಡೆ ನಡೆಯುತ್ತಿದ್ದರೂ ಪೊಲೀಸರ ಗಮನಕ್ಕೆ ಬರಲಿಲ್ಲವೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ರಾತ್ರಿ ವೇಳೆ ಸಮರ್ಪಕ ಗಸ್ತು ತಿರುಗದ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಎಂದರೆ ಪತ್ತೆಯಾಗದ ಪ್ರಕರಣಗಳ ಠಾಣೆ ಎಂದು ಸಾಮಾಜಿಕ ಹೋರಾಟಗಾರ BM ಭಟ್ ಇದೀಗ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ತಿಳಿದ ಮಟ್ಟಿಗೆ ಅದು ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಅಥವಾ ಈಗ ಮೊನ್ನೆ ಹುಡುಗ ಒಂದು ಕಾಣೆಯಾಗಿದ್ದಾನೆ ಗೇರುಗಟ್ಟೆಯಲ್ಲಿ, ಆಮೇಲೆ ಅಲ್ಲಿ ಕಣಿವಿನೊಂದು ದಲಿತ ಡೆತ್ ಆಗಿದೆ, ಯಾವುದಕ್ಕೂ ಕೂಡ ಪತ್ತೆಯಾಗದೆ ಅಲ್ಲಿ ದಾಖಲು ಸುಲಭ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ದಾಖಲು ಮಾಡೋದಂದ್ರೆ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಈ SP ಇಂದ ಕೂಡ ಬೆಳ್ತಂಗಡಿಯಲ್ಲಿ ಈ ಪತ್ತೆ ಮಾಡುವಂತಹ ಪೊಲೀಸ್ ಸ್ಟೇಷನ್ ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಯಾವುದೇ ಘಟನೆಗಳು ನಡೀಲಿ, ಕಳ್ಳತನ ಆಗ್ಲಿ, ಕೊಲೆ ಆಗ್ಲಿ, ಅತ್ಯಾಚಾರ ಆಗ್ಲಿ ಏನಾದ್ರೂ ಕೂಡ ಪತ್ತೆ ಮಾಡಬೇಕು ಅಂತ ಅವರಿಗಿಲ್ಲ, ಅವರಿಗೆ ಸಂಬಳ ಬರ್ತದೆ ಹೇಗಾದ್ರೂ ಕೂಡ. ಪತ್ತೆಯಾಗದ ಪ್ರಕರಣ ದಾಖಲು ಮಾಡಿ ಫೈಲ್ ಕ್ಲೋಸ್ ಮಾಡುವಂಥದ್ದು ಬೆಳ್ತಂಗಡಿ ಸ್ಟೇಷನ್ ಮಾಮೂಲಾಗಿದೆ. ಜಿಲ್ಲೆಯಲ್ಲಿ SP ಅರುಣ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ಹಲವು ಕಡೆ ಶಾಂತಿ ನೆಲೆಸಿದೆ ಎನ್ನಲಾಗುತ್ತಿದ್ದರೂ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾರ್ಯವೈಖರಿ ಅವರ ದಕ್ಷತೆಗೆ ಕಳಂಕವಾಗುತ್ತಿದೆ ಎಂಬ ಟೀಕೆಗಳು ಕೇಳಿಬರುತ್ತಿದೆ. ಬಾಲಕ ಸುಮಂತ್ ಪ್ರಕರಣ ಸೇರಿದಂತೆ ಹಲವು ಗಂಭೀರ ಪ್ರಕರಣಗಳು ಇನ್ನೂ ಪತ್ತೆಯಾಗಿಲ್ಲ ಎಂಬ ಅಸಮಾಧಾನವೂ ವ್ಯಕ್ತವಾಗುತ್ತಿದೆ. ಈಗ ನಾನು ಹೇಳುವಂಥದ್ದು, ಈ ಕಳ್ಳತನ ಇದು ಸಣ್ಣದಲ್ಲಿ ಆಗಿದೆ ದೊಡ್ಡದಾಗಿದೆ ಗೊತ್ತಿಲ್ಲ, ಅಂತೂ ಲಕ್ಷಾಂತರ ರೂಪಾಯಿ ಹಣ ಒಂದು ಲೂಟು ಮಾಡಿರ್ಬೋದು. ಆದ್ರೆ ಇದು ಪೊಲೀಸ್ ಸ್ಟೇಷನ್ ಇಂದ ಕಣ್ಣಿಗೆ ಕಾಣ್ತದೆ. ಪೊಲೀಸ್ ಸ್ಟೇಷನ್ ಅಷ್ಟೇ ದೂರದಲ್ಲಿ ಇರುವಂತದ್ದು. ಇಲ್ಲಿ ಕೂಡ ಇವರನ್ನು ಕಳ್ಳರನ್ನು ಪತ್ತೆ ಹಿಡಿಲಿಕ್ಕೆ ಆಗುದಿಲ್ಲ. ಮಾತ್ರ ಅಲ್ಲ, ಈ ರಾತ್ರಿ ಯಾಕೆ ಗಸ್ತು ತಿರುಗುದಿಲ್ಲ ಇವರು? ರಾತ್ರಿ ಹೋಗ್ಬೇಕಲ್ಲ, ಆ ಕಡೆ ಈ ಕಡೆ. ಇದೆಂಥದ್ದು ನಗರ ಅಲ್ಲ, ಅದು ಪಟ್ಟಣ ಪಂಚಾಯತ್ ವ್ಯಾಪ್ತಿ, ಇನ್ಸ್ಪೆಕ್ಟರ್ ಗ್ರೇಡ್ ಸೀನಿಯಾರಿಟಿ ಬಂದಂತ ಪೊಲೀಸ್ ಸ್ಟೇಷನ್ ಅದು. ಅಂದ್ರೆ ಅದನ್ನು ಪತ್ತೆ ಮಾಡುವಂತಿಲ್ಲ. ಇದು ಅರುಣ್ ಕುಮಾರ್ ಅವರು SP ಆಗಿ ಬಂದ ಮೇಲೆ ಇಲ್ಲಿ ಎಲ್ಲ ಕ್ರಿಮಿನಲ್ ಪ್ರಕರಣಗಳು ಕಡಿಮೆ ಆಗಿದೆ, ನಿಂತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಇನ್ನೊಬ್ರು ಕಮಿಷನರು, ಇಲ್ಲೊಬ್ರು SP. ಆದ್ರೆ ಬೆಳ್ತಂಗಡಿ ತಾಲೂಕಿನ ಮಟ್ಟಿಗೆ ಯಾವುದೂ ಕಡಿಮೆ ಆಗಲಿಲ್ಲ. ಆಮೇಲೆ ಆದಂತ ಆ ಹುಡುಗ ಕೊಲೆ ಆಯ್ತು, ಆ ಹುಡುಗನ ಕೊಲೆಯನ್ನು ಪತ್ತೆ ಹಚ್ಚಿದಾರ? ಎಷ್ಟು ತಿಂಗಳಾಯ್ತು? ಆ ಸಣ್ಣ ಹುಡುಗ ದೇವಸ್ಥಾನಕ್ಕೆ ಹೋದ ಬೆಳಿಗ್ಗೆ 8ನೇ ತರಗತಿ 9ನೇ ಕ್ಲಾಸ್ ಹುಡುಗ ಆಗ್ಲಿ, SP ಅರುಣ್ ಕುಮಾರ್ ಬಂದ ಮೇಲೆ ಆದಂತದ್ದು. ಆಮೇಲೆ ಆ ಶ್ರೀಧರ ಮೊಗೇರ ಕಣಿಯೂರು ಗೇರುಗಟ್ಟೆಯ ಕೆಲೆಯಲ್ಲಿ ಸಿಕ್ಕಿದ ಹೆಣ ಸಿಕ್ಕಿದ್ದು, ಆದ್ರೆ ಅದನ್ನು ಕೂಡ SP ಅವರು ಬಂದ ಮೇಲೆ ಆದಂತದ್ದು ಇಲ್ಲ. ಅಲ್ಲಿ ಅದಕ್ಕೆ ಅವ್ರು ಬರೋದಕ್ಕಿಂತ ಮೊದಲೇ 2 ಪ್ರಕರಣ ಆಗಿತ್ತು, ಅದು ಕೂಡ ಪತ್ತೆ ಆಗ್ಲಿಲ್ಲ. ಅಂದ್ರೆ ಯಾವುದು ಕೂಡ ಪತ್ತೆಯಾಗದ ಪ್ರಕರಣ ಪೊಲೀಸ್ ಸ್ಟೇಷನ್ ಅಲ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅರುಣ್ ಕುಮಾರ್ SP ಅವರು ಅದರ ಬಗ್ಗೆ ಯಾವ ಗಮನ ತೆಗೆದುಕೊಳ್ಳಿಲ್ಲ. ಬೆಳ್ತಂಗಡಿ ತಾಲೂಕಿನ ಸಾಮಾನ್ಯ ಜನರಿಗೆ, ಪ್ರಜೆಗಳಿಗೆ ಅಥವಾ ಜನಸಾಮಾನ್ಯರಿಗೆ ಈ ಅಪರಾಧ ಕೃತ್ಯಗಳಲ್ಲಿ ಬಲಿಪಶುವಾಗಿ ಬದುಕಬೇಕು, ಅದರ ರಕ್ಷಣೆ ಕೊಡ್ಲಿಕ್ಕೆ ಅರುಣ್ ಕುಮಾರ್ ಏನೂ ಆಗ್ಲಿಲ್ಲ. ಸರ್ಕಾರ, ಯಾವುದೇ ಸರ್ಕಾರ ಬರಲಿ,
ಅವ್ರನ್ನು ಆಗ್ತಾ ಇಲ್ಲ. ಅಂದ್ರೆ ಅದು ಆ ಪೊಲೀಸ್ ಸ್ಟೇಷನ್ ಹಿಸ್ಟ್ರಿ, ಇತಿಹಾಸ ಅದು. ಅದನ್ನು ಬದಲಾವಣೆ ಮಾಡದಿದ್ರೆ ಬೆಳ್ತಂಗಡಿ ನಾಗರಿಕರು ಖಂಡಿತ ಕೂಡ ಧ್ವನಿ ಎತ್ತಿ ಎತ್ತಾರೆ, ಇನ್ನು ಮೌನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರುಣ್ ಕುಮಾರ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಒಂದೇ ರಾತ್ರಿ 11 ಜಾಗದಲ್ಲಿ ದರೋಡೆ, ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಕಳ್ಳರ ಅಟ್ಟಹಾಸ, 5 ದಿನ ಕಳೆದರೂ ಸುಳಿವೇ ಇಲ್ಲ. ಹಾಗಾದರೆ ಬೆಳ್ತಂಗಡಿಯಲ್ಲಿ ಕಳ್ಳರಿಗೆ ನಿಜಕ್ಕೂ ಭಯ ಇಲ್ವಾ ಎಂಬ ಪ್ರಶ್ನೆ ಇದೀಗ ಜನರನ್ನು ಕಾಡುತ್ತಿದೆ.